ನಮಸ್ಕಾರ ಸ್ನೇಹಿತರೆ, mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇವತ್ತಿನ ಯಂಗ್ಸ್ಟರ್ಸ್ಗೆ ಬೆಂಗಳೂರಿನಂಥ ನಗರದಲ್ಲಿ ಜಾಬ್ ಮಾಡಿಕೊಂಡು ಬರೋ ಸಂಬಳದಲ್ಲಿ ಹಣ ಉಳಿಸಿ ಮನೆ ಕಟ್ಸೋದು, ಮದುವೆ ಮಾಡ್ಕೊಳ್ಳೋದು, ಹೀಗೆ ತಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಿದೆ. ಯಾಕಂದ್ರೆ ಅರ್ಧ ಸಂಬಳವನ್ನ ಜೀವನ ನಡೆಸೋಕೆ ಖರ್ಚು ಮಾಡಬೇಕಾಗ್ತಾ ಇದೆ. ಜೊತೆಗೆ ಮನೆಯವರ ಜವಾಬ್ದಾರಿ ಕೂಡ ಇರುತ್ತೆ, ಫ್ಯಾಮಿಲಿ ನೋಡ್ಕೊಳ್ಳೋದು. ಒಂದ್ ವೇಳೆ ಮನೆಗೆ ಯಾರಿಗಾದ್ರೂ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂದ್ರೆ ಲಕ್ಷ ಬಿಲ್ ಆದ್ರೆ ಇರೋ ಸೇವಿಂಗ್ಸು ಸಾಕಾಗದೆ ಸಾಲ ತಗೊಳ್ಳೋ ಪರಿಸ್ಥಿತಿ ಬರ್ಬೋದು. ಅಂತ ಟೈಮ್ನಲ್ಲೆಲ್ಲ ಕಾಪಾಡೋದು ಪರ್ಸನಲ್ ಲೋನ್. ಆದರೆ ಪರ್ಸನಲ್ ಲೋನ್ ತಗೊಳ್ಳುವಾಗ ನಾವು ಒಂದಷ್ಟು ವಿಚಾರಗಳನ್ನು ಮೈಂಡ್ ಮಾಡಿರೋದಿಲ್ಲ. ಆ ಎಡವಟ್ಟುಗಳಿಂದ ಸಾಲ ತೀರಿಸೋಕೆ ಸಾಕಷ್ಟು ಪರದಾಡಬೇಕಾಗತ್ತೆ. ಹಾಗಿದ್ರೆ ಲೋನ್ ತಗೊಳ್ಳುವಾಗ ನಾವು ಮಾಡೋ ತಪ್ಪುಗಳೇನು, ಯಾವೆಲ್ಲ ವಿಚಾರಗಳನ್ನು ಮೈಂಡ್ನಲ್ಲಿ ಇಟ್ಕೊಂಡು ಸಾಲ ತಗೋಬೇಕು, ಎಲ್ಲವನ್ನ ಒನ್ ಬೈ ಒನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅಗತ್ಯಕ್ಕೆ ತಕ್ಕಂತೆ ಸಾಲ ತಗೊಳ್ಳುವಾಗ ಆಲ್ಮೋಸ್ಟ್ ಬಹುತೇಕರು ಮಾಡೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ನಿಮಗೆ ತಕ್ಷಣಕ್ಕೆ 10 ಲಕ್ಷ ರೂಪಾಯಿ ಅವಶ್ಯಕತೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ನೀವು ಯಾವುದಕ್ಕೂ ಇರಲಿ ಅಂತ ಹೇಳಿ, ಹೆಂಗೂ ಸಿಗುತ್ತೆ ಅಂತ ಹೇಳಿ 12 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಮುಂದೆ ಆ ಎಕ್ಸ್ಟ್ರಾ 2 ಲಕ್ಷ ರೂಪಾಯಿನೇ ಹೆವಿ ಅನಿಸ್ಬೋದು. ಆ ಎಕ್ಸ್ಟ್ರಾ ಸಾಲ ನಿಮ್ಮ EMI ಅನ್ನ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಿ ಪ್ರತಿ ತಿಂಗಳು ಜಾಸ್ತಿ ಹೊರೆ ಆಗೋ ರೀತಿ ಮಾಡ್ಬೋದು. ಹಾಗಾಗಿ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಸಾಲ ಹೊರತುಪಡಿಸಿ ನಿಮ್ಮಿಂದ ಅರೇಂಜ್ ಮಾಡೋಕ್ಕಾಗತ್ತೆ, ಎಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಂದ ಅರೇಂಜ್ ಮಾಡೋಕ್ಕಾಗತ್ತೆ, ಉಳಿದಿದ್ದನ್ನು ಮಾತ್ರ ಸಾಲ ಮಾಡಿ. ಎಕ್ಸ್ಟ್ರಾ ಈ ಬ್ಯಾಂಕ್ಗಳಿಂದ ಸಾಲ ಮಾಡಿ. ಕಡಿಮೆ ಬಡ್ಡಿಗೆ ಪ್ರಾಮುಖ್ಯತೆ. ಕೆಲವೊಬ್ರು ಅರ್ಜೆಂಟ್ ಹಣ ಬೇಕಾದಾಗ ತಮ್ಮ ಆತ್ಮೀಯರನ್ನ ಸಾಲ ಕೇಳ್ತಾರೆ. ಆದರೆ ಆಗ ಅವರು ಇಲ್ಲ ಅಂದರೆ ಅನಿವಾರ್ಯವಾಗಿ ಬ್ಯಾಂಕಲ್ಲೋ ಅಥವಾ ಅಪರಿಚಿತರಿಂದಲೋ ಹೆಚ್ಚಿನ ಬಡ್ಡಿಗೆ ಸಾಲ ತಗೊಳ್ತಾರೆ. ಆದರೆ ಸಾಲ ತೀರಿಸೋದು ಡಿಲೇ ಆದರೆ ಹೋಗ್ತಾ ಸಾಲಕ್ಕಿಂತ ಬಡ್ಡಿನೇ ಹೆಚ್ಚಾಗ್ಬೋದು. ಸೊ ಸಾಲ ಸಿಗೋದು ಸ್ವಲ್ಪ ಲೇಟ್ ಆದರೂ ಕೂಡ ಕಮ್ಮಿ ಬಡ್ಡಿ ದರವನ್ನು ಪ್ರಿಫರ್ ಮಾಡಿ. 1% ಕಡಿಮೆ ಬಡ್ಡಿಗೆ ಸಿಕ್ಕರೂ ಕೂಡ ಸಾಕಷ್ಟು ಹೊರೆ ಕಮ್ಮಿ ಆಗುತ್ತೆ. ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಇರುತ್ತಾ ಅಥವಾ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್, ಒಂದಷ್ಟು EMI ನಂತರ ಚೇಂಜ್ ಆಗುತ್ತಾ, ಇದೆಲ್ಲ ಚೆಕ್ ಮಾಡ್ಕೋಬೇಕು. ಫಿಕ್ಸ್ಡ್ ಇದ್ರೆ ಬಡ್ಡಿ ಜಾಸ್ತಿ ಆಗಲ್ಲ. ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಇದ್ರೆ ನೀವು ಕಟ್ಟೋ ಪ್ರತಿ ಕಂತಲ್ಲೂ ಏರುಪೇರಾಗ್ಬೋದು. ಯಾವುದು ಬೆಟರ್ ಅಂತ ನೀವು ಮಾರ್ಕೆಟ್ ಸೈಕಲ್ ನೋಡಿ ಡಿಸೈಡ್ ಮಾಡಿ. ಕಣ್ಣಿಗೆ ಕಾಣದ ಎಕ್ಸ್ಟ್ರಾ ಚಾರ್ಜಸ್. ಸಾಲ ತಗೊಳ್ಳುವಾಗ ಪ್ರೊಸೆಸಿಂಗ್ ಫೀ, ಲೇಟ್ ಪೇಮೆಂಟ್ ಪೆನಾಲ್ಟಿ ಅಂತ ಸಾಕಷ್ಟು ಎಕ್ಸ್ಟ್ರಾ ಚಾರ್ಜಸ್ ಇರ್ತವೆ. ಕೆಲ ಫಿನಾನ್ಸ್ ಕಂಪನಿಗಳಂತೂ ಬಿಲ್ಡಿಂಗ್ ಫಂಡ್ ಅದು ಇದು ಅಂತ ಹೇಳಿ ಹೆಚ್ಚಿನ ಅಡಿಷನಲ್ ಚಾರ್ಜಸ್ ಆಗ್ತವೆ. ಸೊ ಕೆಲ ಲೋನ್ಗಳಲ್ಲಿ EMI ಕಟ್ಟೋದು ಲೇಟ್ ಆದರೂ ಕೂಡ ಸಾವಿರಾರು ರೂಪಾಯಿ ದಂಡ ಕಟ್ಟೋ ಪರಿಸ್ಥಿತಿ ಇರ್ಬೋದು. ಸೊ ಎಕ್ಸ್ಟ್ರಾ ಚಾರ್ಜ್, ಅಡಿಷನಲ್ ಚಾರ್ಜಸ್ ಬಗ್ಗೆ ಎಚ್ಚರ ಇರಲಿ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ. ಕೆಲ ಕಡೆ ಪರ್ಸನಲ್ ಲೋನ್ ತಗೊಳ್ಳೋರು ಎಲಿಜಿಬಲ್ ಕ್ರೈಟೀರಿಯಾ ನೋಡದೆ ಅರ್ಜಿ ಹಾಕಿರ್ತಾರೆ. ಉದಾಹರಣೆಗೆ ನಿಮ್ಮ ಆದಾಯ ತಿಂಗಳಿಗೆ 20-30 ಸಾವಿರ ರೂಪಾಯಿ ಇದ್ದಾಗ ನೀವು 1 ಕೋಟಿ ರೂಪಾಯಿ ಲೋನ್ ಅಪ್ಲೈ ಮಾಡಿದ್ರೆ ನಿಮ್ಮ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಸುಮ್ಮನೆ ಹಾಳಾಗ್ಬೋದು. ಹಾಗಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿಕೊಂಡು ಅಪ್ಲೈ ಮಾಡಿ. ಆಗ ಲೋನ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ರಿಜೆಕ್ಟ್ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಬಿದ್ದು ಹೋಗೋ ಅಪಾಯ ಕಮ್ಮಿ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂದ್ರೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆದಷ್ಟು ಕೂಡ ನಿಮಗೆ ಲೋನ್ ಸಿಗೋ ಸಾಧ್ಯತೆ ಕಮ್ಮಿ ಆಗುತ್ತೆ. ಸಿಕ್ಕರೂ ಕೂಡ ಬಡ್ಡಿ ದರ ಜಾಸ್ತಿ ಇರುತ್ತೆ, ಜಾಸ್ತಿ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ನೀವು. ಏನೋ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಾಲ ತಗೊಳ್ಳೋಕೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಅಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್. ನಿಮ್ಮ ಕ್ರೆಡಿಟ್ ಸ್ಕೋರ್ ಒಂಥರ ನಿಮ್ಮ ಫಿನಾನ್ಷಿಯಲ್ ರೆಪ್ಯುಟೇಷನ್ ಅಂತ ಹೇಳ್ಬೋದು. ಅದು ನೀವು ಹಣಕಾಸಿನ ವಿಚಾರದಲ್ಲಿ ಎಷ್ಟು ನಂಬಿಕಸ್ಥರು ಅನ್ನೋದನ್ನ ಬ್ಯಾಂಕ್ಗೆ, ಸಾಲ ಕೊಡೋರಿಗೆ ಅದು ಹೇಳುತ್ತೆ. ಅದು ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ರೆ ಈಸಿಯಾಗಿ ಲೋನ್ ಅಪ್ರೂವ್ ಆಗುತ್ತೆ. ಬಡ್ಡಿ ಕೂಡ ಕಮ್ಮಿ ಬಡ್ಡಿ ಕೊಡ್ತಾರೆ. ಸ್ವಲ್ಪ ಗ್ಯಾರಂಟಿ ಪರ್ಸನ್ ಕೊಡ್ಬೋದು, ದುಡ್ಡು ಬರೋದು ಗ್ಯಾರಂಟಿ ಇರುತ್ತೆ, ರಿಸ್ಕ್ ಇಲ್ಲ ಅಂತ ಕೊಡ್ತಾರೆ. ಒಳ್ಳೆ ಲೋನ್ ಡೀಲ್ ಸಿಗುತ್ತೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ. ಆದರೆ ಕಮ್ಮಿ ಇದ್ರೆ ಲೋನ್ ರಿಜೆಕ್ಟ್ ಕೂಡ ಆಗ್ಬೋದು ಅಥವಾ ಕಾಸ್ಟ್ಲಿ ಬಡ್ಡಿ ಸಿಗ್ಬೋದು, EMI ಜಾಸ್ತಿ ಆಗ್ಬೋದು. ಸೊ ನೀವೀಗ ನಿಮ್ಮ ಕನಸಿನ ಮನೆ ಕಟ್ಟಬೇಕಾದ್ರೆ, ಹಳೆ ಮನೆ ರೆನೋವೇಟ್ ಮಾಡಬೇಕಾದ್ರೂ, ಮಕ್ಕಳ ಎಜುಕೇಷನ್ ಅಥವಾ ಮದುವೆ ಟೈಮ್ನಲ್ಲಿ ಬರೋ ಖರ್ಚು, ಇಲ್ಲೆಲ್ಲ ಆ ಕನಸುಗಳನ್ನು ದಾಟೋಕೆ ಸಾಲ ಅನ್ನೋದು ಸೇತುವೆ ಥರ. ನಿಮ್ಮ ಕ್ರೆಡಿಟ್ ಸ್ಕೋರ್ ಸ್ಟ್ರಾಂಗ್ ಇಲ್ಲ ಅಂದರೆ ಆ ಸೇತುವೆ ಅಲಗಾಡುತ್ತೆ. ಆದರೆ ಈ ವಿಚಾರದಲ್ಲಿ ನಿಮಗೆ ಪೈಸಾ ಬಜಾರ್ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಸಿವಿಲ್, ಎಕ್ಸ್ಪೀರಿಯನ್, CRIF, ಹೈಮಾರ್ಕ್ ಮುಂತಾದ ಎಲ್ಲ ಪ್ರಮುಖ ಬ್ಯೂರೋಗಳಿಂದ ಫ್ರೀ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಬೋದು. ಈ ರೀತಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದ್ರೂ ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗೋದಿಲ್ಲ. ಕೆಲವರಿಗೆ ತಪ್ಪು ನಂಬಿಕೆ ಇದೆ, ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿಬಿಟ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ. ಏನಿಲ್ಲ, ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದ್ರೆ ಕಮ್ಮಿ ಆಗಲ್ಲ. ಜೊತೆಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ ಸ್ಥಳೀಯ ಭಾಷೆಗಳಲ್ಲಿ ಪ್ರತಿ ತಿಂಗಳು ಕೂಡ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಸಿಗುತ್ತೆ ನಿಮಗೆ ಬೇಕಾದ ಭಾಷೆಯಲ್ಲಿ. ನೇರವಾಗಿ ನಿಮ್ಮ ವಾಟ್ಸಪ್ಗೆ ಬಂದ್ಬಿಡುತ್ತೆ ಫ್ರೀಯಾಗಿ. ಇದರ ಜೊತೆಗೆ ಪೈಸಾ ಬಜಾರ್ನ ಕ್ರೆಡಿಟ್ ಹೆಲ್ತ್ ಸರ್ವಿಸ್ ಮೂಲಕ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೂಡ ಸಿಗುತ್ತೆ. ಯಾಕೆ ನಿಮ್ಮ ಸ್ಕೋರ್ ಡೌನ್ ಆಗಿದೆ ಅನ್ನೋದ್ರಿಂದ ಹಿಡಿದು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋವರೆಗೆ ಪ್ರತಿ ಹಂತದಲ್ಲೂ ನಿಮಗೆ ಮಾರ್ಗದರ್ಶನ ಕೂಡ ಸಿಗುತ್ತೆ. ಅಲ್ಲದೆ ಒಂದ್ಸಲ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆದರೆ ಮದುವೆ, ಮನೆ ರಿಪೇರಿ ಅಥವಾ ಹೊಸ ಮನೆ ಕಟ್ಟೋದು ಸೇರಿದ ಹಾಗೆ ನಿಮ್ಮ ಅಗತ್ಯಕ್ಕೆ ಪರ್ಸನಲ್ ಲೋನ್ ಬೇಕಾದರೆ ಇದೇ ಪ್ಲಾಟ್ಫಾರ್ಮ್ ಮೂಲಕ 40 ಲಕ್ಷ ರೂಪಾಯಿವರೆಗೆ ಲೋನ್ಗೂ ಅಪ್ಲೈ ಮಾಡ್ಬೋದು. RBI ಅಪ್ರೂವ್ ಮಾಡಿರೋ 30ಕ್ಕೂ ಅಧಿಕ ಬ್ಯಾಂಕ್, NBFCಗಳಿಂದ ಲೋನ್ ತಗೋಬಹುದು. EMI ಕಮ್ಮಿ ಇರುತ್ತೆ, ಸಾಲ ಕೂಡ ಬೇಗ ಅಪ್ರೂವ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ ನಾವು.
ಒಂದು ಕ್ರೆಡಿಟ್ ಸ್ಕೋರ್ದು ಇನ್ನೊಂದು ಪರ್ಸ್ನಲ್ ಲೋನ್ದು ಎರಡರದ್ದು ಕೂಡ ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡ್ಬೋದು. ಫ್ರೀಯಾಗಿ ಕೆಲವೇ ಕ್ಲಿಕ್ಸಲ್ಲಿ ಫ್ರೀಯಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ನೀವು ಇವಾಗಲೇ ಚೆಕ್ ಮಾಡ್ಬೋದು. ಹಾಗೆ ಪರ್ಸ್ನಲ್ ಲೋನ್ ಬೇಕಾದವರು ಕೂಡ ಅತ್ಯಾಕರ್ಷಕ ಇಂಟ್ರೆಸ್ಟ್ ರೇಟ್ನಲ್ಲಿ 40 ಲಕ್ಷ ರೂಪಾಯಿ ತನಕ ಕೂಡ ನೀವು ಪರ್ಸ್ನಲ್ ಲೋನನ್ನು ಇನ್ಸ್ಟೆಂಟಾಗಿ ಅಪ್ಲೈ ಮಾಡಿ ಪಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. EMI ಲೆಕ್ಕಾಚಾರ ಇರಲೇಬೇಕು. ನೀವು ಪರ್ಸ್ನಲ್ ಲೋನ್ ತಗೊಳ್ಳೋ ಮುನ್ನ EMI ಕ್ಯಾಲ್ಕುಲೇಟರ್ ಬಳಸಿ ಪ್ಲಾನಿಂಗ್ ಮಾಡಿಕೊಂಡ್ರೆ ಪ್ರತಿ ತಿಂಗಳು EMI ಎಷ್ಟು ಕಟ್ಟಬೇಕಾಗುತ್ತೆ, ಅದು ನಿಮ್ಮ ಬಜೆಟ್ಗೆ ಸರಿ ಹೋಗುತ್ತಾ ಅನ್ನೋ ಅಂದಾಜು ಸಿಗುತ್ತೆ. ಆದರೆ ಈ ಕ್ಯಾಲ್ಕುಲೇಷನ್ ಇಲ್ಲದೆ ಲೋನ್ ತಗೊಂಡ್ರೆ ಮುಂದೆ ನೂರಾರು ಖರ್ಚುಗಳ ಮಧ್ಯೆ EMI ಅರೇಂಜ್ ಮಾಡೋದು ಕೂಡ ಕಷ್ಟ ಆಗ್ಬೋದು. ಟರ್ಮ್ಸ್ ಅಂಡ್ ಕಂಡೀಷನ್ಸೇ ಶತ್ರು. ಸಾಲ ಪತ್ರದಲ್ಲಿ ನೀವು ಯಾವ ಡೇಟ್ನಲ್ಲಿ EMI ಕಟ್ಟಬೇಕು, ಮಿಸ್ ಆದ್ರೆ ದಂಡ ಎಷ್ಟಿರುತ್ತೆ ಹಾಗೂ ಇತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಒಂದ್ ಕಡೆ ಸಾಲ ಕೊಡೋ ಕಂಪನಿಗಳು ಜಾಸ್ತಿ ಆಗ್ತಿವೆ. ಒಂದೊಂದು ಕಂಪನಿ ಒಂದೊಂದು ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹಾಕೊಂಡ್ ಬರ್ತಾ ಇದೆ. ಹಾಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಕ್ಲಾರಿಟಿ ಇರಲಿ. ಜೊತೆಗೆ ಅದನ್ನ ತಿಳ್ಕೊಂಡ ಮೇಲೆ ಅದನ್ನ ಫಾಲೋ ಮಾಡಿ. ನಿಗದಿತ ಡೇಟ್ ಒಳಗೆ EMI ಕಟ್ಟೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಒಂದೇ ಬಾರಿಗೆ ಹಲವು ಸಾಲ. ಸ್ನೇಹಿತರೆ, ಕೆಲವರು ಮಿಸ್ಟೇಕ್ ಮಾಡ್ತಾರೆ. ಒಂದೇ ಸಲ ಸಿಕ್ಕ ಕಡೆಯಲ್ಲೆಲ್ಲ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡ್ತಾರೆ. ಇದರಿಂದ ಕ್ರೆಡಿಟ್ ಸ್ಕೋರ್ ಹಾಳಾಗುತ್ತೆ. ನಿಮಗೆ ಹೆಚ್ಚಿನ ಸಾಲದ ಅವಶ್ಯಕತೆ ಇದೆ. ಈ ಮನುಷ್ಯ ಸಿಕ್ಕಾಪಟ್ಟೆ ಸಾಲದ ಮೇಲೆ ಡಿಪೆಂಡ್ ಆಗಿದ್ದಾನೆ. ಸಾಲ ಕೊಟ್ಟರು ವಾಪಸ್ ಬರೋದು ಕಷ್ಟ ಇದೆ ಅಂತ ಹೇಳಿ ಸಾಲ ಕೊಡಲ್ಲ. ಕೊಟ್ಟರು ಹೆವಿ ಬಡ್ಡಿ ಹಾಕ್ತಾರೆ ನಿಮಗೆ. ಆ ರೀತಿ ಆಗುತ್ತೆ. ಹಾಗಾಗಿ ಒಂದೇ ಸಲ ಹಲವು ಕಡೆ ಸಾಲಕ್ಕೆ ಅರ್ಜಿ ಹಾಕ್ತಾ ಹೋಗಬೇಡಿ. ಎಷ್ಟಾಗುತ್ತಷ್ಟು ಒಂದೇ ಸಾಲದಲ್ಲಿ ನಿಮಗೆ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಒಂದು ಕಡೆ ಅಪ್ಲೈ ಮಾಡಿ, ರಿಸಲ್ಟ್ ಬರೋ ತನಕ ವೇಟ್ ಮಾಡಿ. ಲೋನ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್. ಒಂದು ವೇಳೆ ನೀವು ಲೋನ್ಗೆ ಅಪ್ಲೈ ಮಾಡಿ ಸುಮಾರು ದಿನಗಳಾದರೂ ಅಪ್ರೂವಲ್ ಸಿಕ್ಕಿಲ್ಲ ಅಂದರೆ ಅದರ ಸ್ಥಿತಿಗತಿ ಏನಾಗಿದೆ ಅಂತ ಚೆಕ್ ಮಾಡಬೇಕು. ಯಾಕಂದರೆ ಕೆಲವೊಮ್ಮೆ ಮತ್ತೇನೋ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿರುತ್ತೆ ಅಥವಾ ಏನಾದರೂ ತಪ್ಪಾಗಿರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಟ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್. ಸಾಲನೂ ತಗೊಳ್ಳಿ, ಹೂಡಿಕೆನೂ ಮಾಡಿ. ಸ್ನೇಹಿತರೆ, ಸಣ್ಣ ಹೂಡಿಕೆ ಒಂದಿನ ಮುಂದೆ ದೊಡ್ಡ ಲೋನ್ ತಗೊಳ್ಳೋದನ್ನೇ ನಿಮ್ಮನ್ನು ತಡಿಬೋದು. ಅಥವಾ ಆ ಸೇವಿಂಗ್ಸ್ ನಿಮ್ಮ EMI ಕಟ್ಟೋಕೆ, ಸಾಲ ಬೇಗ ತೀರಿಸೋಕೆ ಹೆಲ್ಪ್ ಮಾಡ್ಬೋದು. ಸೊ ಬರೋ ಆದಾಯದಲ್ಲಿ ಒಂದಷ್ಟು ಹಣವನ್ನು ಹೂಡಿಕೆ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಲೋನ್ ತಗೊಳ್ಳೋ ಮುಂಚೆ ಈ ಒಂದಷ್ಟು ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಎಫೆಕ್ಟಿವ್ ಆಗಿ ಸಾಲವನ್ನು ಮ್ಯಾನೇಜ್ ಮಾಡ್ಬೋದು. ಇನ್ನು ಸ್ನೇಹಿತರೆ, ಆಗಲೇ ಹೇಳಿದಾಗೆ ನೀವೇನಾದರೂ ಫ್ರೀಯಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಇವಾಗ ಎಷ್ಟಿದೆ ಅಂತ ಚೆಕ್ ಮಾಡಬೇಕು ಅಂದರೆ, ಅಥವಾ ನಿಮಗೆ ಪರ್ಸನಲ್ ಲೋನಿಗೆ ಅಪ್ಲೈ ಮಾಡಬೇಕು ಲೋ ಇಂಟ್ರೆಸ್ಟ್ ರೇಟ್ನಲ್ಲಿ ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಎರಡರದ್ದು ಕೂಡ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಕೆಲವೇ ಕ್ಷಣಗಳಲ್ಲಿ ಇದನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.